ಈ ಬರುವ ಲೋಕಸಭಾ ಚುನಾವಣೆಗೆ ಮೈಸೂರು ಮತ್ತು ಮಂಡ್ಯ ಕೋಲಾರದಿಂದ ಯಾರು ಗೆಲ್ತಾರ, ಬೆಂಗಳೂರಿನಿಂದ ಯಾರು ಗೆಲ್ತಾರ? 28 ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಪಾಲಿಗೆ ಎಷ್ಟು ತಗೋತೈತಿ, ಕಾಂಗ್ರೆಸ್ ಪಕ್ಷ ಎಷ್ಟು ತಗೋತೈತಿ, ತೆನೆ ಹೊತ್ತ ಮಹಿಳೆ ಎಷ್ಟು ತಗೋತಾಳ, ಇನ್ನು ಕಾದು ನೋಡ್ಬೇಕಲ್ರಿ. ಎಲ್ಲರೂ ದೃಷ್ಟಿ ಈಗ ಕಾಂಗ್ರೆಸ್ ಮೇಲೆ ಐತ್ರಿ. ಯಾಕಂದ್ರೆ ಭಾಳ ಗ್ಯಾರಂಟಿ ಕೊಡಾಕತ್ತಾರ. ಭಾರತೀಯ ಜನತಾ ಪಕ್ಷ 120 ದಿವಸ ಆತು ಇನ್ನೂ ತನಕ ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡುವ ಸಲುವಾಗಿ ಅವರಿಗೆ ತಾಕತ್ತಾಗ್ವಾತ್. ಇದೇ ಬಸವರಾಜ ಬೊಮ್ಮಾಯಿ ಹೇಳಿದ್ರು, ದಮ್ ಇದ್ದರೆ ತಾಕತ್ತಿದ್ದರೆ ವಿರೋಧ ಪಕ್ಷ ನಾಯಕ ಯಾಕಿಲ್ರಿ? ಭಾರತೀಯ ಜನತಾ ಪಕ್ಷದ ಧುರೀಣರೇ ಇನ್ನೂವರೆಗೆ ಇತಿಹಾಸದ ಕರ್ನಾಟಕ ರಾಜ್ಯದ ವಿಧಾನಸಭೆಯ ಇತಿಹಾಸದ ದಾಖಲೆಗಳಲ್ಲಿ 120 ದಿವಸ ವಿರೋಧ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಲಾರದಂಥ ರಾಜ್ಯ ಅಂದರೆ ಕರ್ನಾಟಕ. ಆ ಇತಿಹಾಸ ಮಾಡಿರಲ್ರಿ ಭಾರತೀಯ ಜನತಾ ಪಕ್ಷದವ್ರ. ಏನು ನಿಮಗೆ ಜನಪರ ಕಾಳಜಿ ಐತಿ? ರಾಜ್ಯದ ವಿರೋಧ ಪಕ್ಷದ ನಾಯಕ ಪ್ರಮುಖ ಕಾಂಗ್ರೆಸ್ ಪಕ್ಷಕ್ಕೆ ಚಾಟಿ ಏಟು ಬೀಸಬೇಕು, ಅವರು ಮಾಡಿದ ತಪ್ಪುಗಳನ್ನು ಎತ್ತಿ ಹಿಡಿಯಬೇಕು, ಸಭಾ ತ್ಯಾಗಗಳನ್ನು ಮಾಡಿ ಸರ್ಕಾರದಿಂದ ಏನು ಮಲ್ತಾಯಿ ಧೋರಣೆ ತೋರಾಕತ್ತೀರಿ ಜನತೆಗೆ, ಆ ಆಕ್ರೋಶ ವ್ಯಕ್ತಪಡಿಸುವ ಕರ್ತವ್ಯ ಮಾತ್ರ ಇದೇ ಭಾರತೀಯ ಜನತಾ ಪಕ್ಷದ ನಾಯಕರು. ಕಳೆದ ಅಧಿವೇಶನದಲ್ಲಿ ಬೊಮ್ಮಾಯಿ ಮತ್ತು ಯತ್ನಾಳ್ ಸುನೀಲ್ ಕುಮಾರ ನನಗೆ ಮಾಡ್ತಾರೆ, ನಿನಗೆ ಮಾಡ್ತಾರೆ, ನನಗೆ ಮಾಡ್ತಾರೆ, ನಿನಗೆ ಮಾಡ್ತಾರೆ ಅಂಥೇಳಿ ಒದ್ದಾಡ್ರಿ, ಹೊಯ್ಕೊಂಡ್ರಿ, ಜಿಗದಾಡ್ರಿ. ಆಮೇಲೆ ಮಾರ್ಷಲ್ಗಳು ಹೊತ್ಕೊಂಡು ನಿಮಗೆ ಹೊರಗೆ ಹೋಗಿ ಪರಿಸ್ಥಿತಿ ಬತ್ತ. ಇನ್ನೇನು ನಮಗೆ ಮಾಡೋದಿಲ್ಲ ಅನ್ನೋದು ಗೊತ್ತಾತ್ರಿ. ಈಗ ಬಾಯಿ ಬಂದಾಗೈತ್ರಿ. ಈಗ ಜಿ ಪರಮೇಶ್ವರ್ ಮತ್ತು ಪ್ರಿಯಾಂಕಾ ಖರ್ಗೆ ಪ್ರತಿ ಬಾರಿ ರಾಜ್ಯದ ಜನತೆಗೆ ಹೇಳಾಕತ್ತಾರ, ನಮ್ಮ ಸರ್ಕಾರ ಬಂದಾಗಿಂದ ಯಾವ ಗಲಾಟೆಗಳು ಆಗ್ತಾ ಇಲ್ಲ. ದೈನಂದಿನವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರ್ಬೇಕು ನೀವು. ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಹಿಂದೂ ಮುಸ್ಲಿಂ ಅಲ್ಲಿ ಇಲ್ಲಿ ಜಗಳ ತಂಟೆ ತಕರಾರು. ಆದರೆ ಇದೇ ಸರ್ಕಾರ ಬಂದ ಮೇಲೆ ಯಾಕೋ ತಣ್ಣಗಾಗೈತಿ. ಎಲ್ಲಿ ಬಾಲ ಮುದುಡ್ಕೊಂಡು ಮನ್ಯಾಗ ಮುಚ್ಕೊಂಡು ಕೂತಾರೋ, ಏನೇನು ಬೆಂಕಿ ಮಾತಾಡ್ತಿದ್ರು, ಏನೇನು ಕಡ್ಡಿ ಕೊರಿತಿದ್ರು, ಮಧ್ಯಗಳಲ್ಲಿ ಗಲಾಟೆಗಳನ್ನ ಮಾಡಿಸ್ತಿದ್ರು, ಯಾರ್ಯಾರೋ ಆರೋಪ ಪ್ರತ್ಯಾರೋಪಗಳನ್ನ ಮಾಡಿ ಅದನ್ನು ಹಿಂದೂ ಮುಸ್ಲಿಮ್ಗೇ ತಂದು ಹಚ್ತಿದ್ರು. ಆವಾಗ ದುಡಿಯುವ ಕೈಗಳಿಗೆ ಬಡವ ಎತ್ತಸಾಗುತ್ತಿದ್ದ. ಆ ಬಡವನ ಕೂಗು ಕೇಳವರು ಯಾರು? ಆ ಬಡವ ತನ್ನ ಒಂದು ದಿನದ ದೈನಂದಿನ ಒಪ್ಪತ್ತಿನ ಗಂಜಿಗಾಗಿ 300-400 ರೂಪಾಯಿ ಗಳಿಸಲಿಕ್ಕೆ ಇವತ್ತು ಹೋಗ್ತಿದ್ದ. ಆ 300-400 ರೂಪಾಯಿ ಸಹಿತ ಅವನನ್ನು ಕೊರೋನಾದಲ್ಲಿ ಹಿಗ್ಗಾಮುಗ್ಗಾ ಜಾಲಾಡಿಸಿ 400 ರೂಪಾಯಿದಿಂದ ವಂಚಿತ ಮಾಡಿದಿರಿ. ಅದು ಶಾಪ ಅಲ್ರಿ? ಭಾರತೀಯ ಜನತಾ ಪಕ್ಷದ ಶಾಸಕರೇ ಪುನರಾವರ್ತನೆ ಮಾಡ್ಕೊಡಿ, ಪರಾಮಲೋಕನೆ ಮಾಡ್ಕೊರಿ, ಜ್ಞಾನೋದಯವಾಗುವಂಗೆ ನಿಮ್ಮ ವಿಚಾರ ವಿನಿಮಯ ಮಾಡ್ಕೊಡ್ರಿ. ಈಗೀಗ ಹಗರ ಸಾವಕಾಶ ಹೋಗಿ ಸಿದ್ದರಾಮಯ್ಯಗ ಮತ್ತು ಡಿ ಕೆ ಶಿವಕುಮಾರ್ಗೆ ಹೂವಿನ ಗುಚ್ಛ ಕೊಟ್ಟು ಭೇಟಿ ಆಗಕತ್ತಾರ. ಇದೇ ರೇಣುಕಾಚಾರ್ಯ ಏನು ಮಾತಾಡ್ಯಾರ, ಶಿವರಾಮ್ ಹೆಬ್ಬಾರ್ ಏನು ಮಾತಾಡಕತ್ತಾರ, ಎಲ್ಲರೂ ಬೆನ್ನಚ್ಚಾರ್ಯ ಕಾಂಗ್ರೆಸ್ ಹೊಗಳಾಕತ್ತಾರ. ಈಗ ಮತ್ತು ಹಳಿ ನಾವು ಬರಾಕ ಹೊಂಟೇವೆ ಅಂಥೇಳಿ. ಯಾಕಂದ್ರೆ ಇವರಿಗೆ ಅಧಿಕಾರನೇ ಬೇಕು, ಯಾವುದೇ ಪಕ್ಷದಲ್ಲಿದ್ದರೂ ಅಧಿಕಾರ ಮುಖ್ಯ ಅಂಥೇಳಿ. ಈಗ ಯತ್ನಾಳು ನಂಬರ್ ಹಚ್ಚೋ ಸಲುವಾಗಿ ಆ ಕಡೆ ನೋಡಾಕತ್ತಾರೆ, ಎಣಿಕೆ ಹಾಕಿ ಎಲ್ಲಿ ನಾನು ತಗೋತಾರೋ ಇಲ್ಲೋ ಅಂಥೇಳಿ. ಆದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲವು ನಿಷ್ಠಾವಂತ ಕಾರ್ಯಕರ್ತರಿದ್ದರು, ನಿಷ್ಠಾವಂತ ಶಾಸಕರಿದ್ದರು. ಪಕ್ಷಕ್ಕಾಗಿ ತಮ್ಮ ಜೀವವನ್ನು ತ್ಯಾಗ ಬಲಿದಾನಗಳ ಮುಖಾಂತರ ಭಾರತೀಯ ಜನತಾ ಪಕ್ಷ ಚುನುಮರಿ ರೊಟ್ಟಿ ಬಾಳೆಹಣ್ಣು ತಿಂದು ಪಕ್ಷವನ್ನು ಕಟ್ಟಿ ಭಾರತದಲ್ಲಿ ಒಂದು ಕಮಲವನ್ನು ಅರಳಿಸಿದಂಥ ಆ ಹಳೆಯ ಕಾರ್ಯಕರ್ತರನ್ನು ಯಾಕೆ ಮರ್ತಿದ್ದೀರಿ? ಮನೆ ಬಂದವರನ್ನು ದೊಡ್ಡ ಹುದ್ದೆ ಕೊಟ್ಟು, ಎಸ್ಕಾಟ್ ಮತ್ತು ಬಾಡಿ ಗಾರ್ಡ್ ಗನ್ಮ್ಯಾನ್ಗಳನ್ನು ಕೊಟ್ಟು ಎಷ್ಟೊಂದು ವೈಭವೀಕರಣಗೊಳಿಸಾಕತ್ತೀರಿ. ಅವರಿಗೆ ಹಳೆಯ ಕಾರ್ಯಕರ್ತರ ಶಾಪ ನಿಮಗೆ ತಟ್ಟೋದು. ಆ ಶಾಪದಿಂದ ನೀವು ಮುಕ್ತಿಗೊಳಿಸಲಾಕಾಗೋದಿಲ್ಲ. ಆ ಹಳೆಯ ಕಾರ್ಯಕರ್ತರನ್ನು ಎಲ್ಲೆಲ್ಲೋ ಬೀದಿಗೆ ಬಿಟ್ಟುಬಿಟ್ರಿ. ಅವ್ರ ಮೇಲೆ 108 ಕೇಸ್ಗಳದು, ಅವರು ಜೈಲು ಸೇರಿದರು. ನೀವು ಹಿಂದೂ ಮುಸ್ಲಿಂ ಜಗಳ ಹಚ್ಚಿ ನಿಮ್ಮ ಮಕ್ಕಳು ವಿದೇಶದಲ್ಲಿ ಸಾಲಿ ಕಲಿಯಾಕವಾದರು. ನಿಮ್ಮ ಯಾವುದೇ ಒಬ್ಬ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಇದನ್ನು ಇವತ್ತು ವಿಚಾರ ಮಾಡಬೇಕು. ಎಲ್ಲಾದರೂ ನಮ್ಮ ಮಕ್ಕಳು ಜೈಲಿಗೆ ಹೊಂಟಾರ, ಇದೇ ಮಂತ್ರಿ ಶಾಸಕರ ಮಕ್ಕಳು ಒಬ್ಬಾದರೂ ಜೈಲಿಗೆ ಹೋಗ್ಯಾನೇನ್ರಿ? ಭಾಳ ವಿಚಾರ ಮಾಡಿರಿ ಇದನ್ನು. ನೋಡಿರಿ, USA, ಲಂಡನ್, ಅಮೇರಿಕಾ ಯೂನಿವರ್ಸಿಟಿಯಾಗ, ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ, ಪ್ರತಿಯೊಂದು ಯೂನಿವರ್ಸಿಟಿಗಳಲ್ಲಿ ತಮ್ಮ ಮಕ್ಕಳು ಸುಖವಾಗಿ ಅದಾರ. ಇದೇ ಕೇಂದ್ರ ಮಂತ್ರಿಗಳ ಮಕ್ಕಳು ಎಲ್ಲಿದಾರ, ರಾಜ್ಯದ ಮಂತ್ರಿಗಳ ಮಕ್ಕಳು ಎಲ್ಲಿದಾರ, ಜೈಲಿನಲ್ಲಿ ಯಾರದಾರ, ಕೇಸ್ ಯಾರ ಮೇಲೆ ಹಾಕತೈತಿ, ಇದನ್ನೆಲ್ಲ ಅವಲೋಕನ ಮಾಡಿ ನೋಡಿದರೆ ಭಾರತೀಯ ಜನತಾ ಪಕ್ಷಕ್ಕೆ ಒಳ್ಳೆಯ ಭವಿಷ್ಯ ಐತೋ ಇಲ್ಲೋ, ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ಯಾರು ಅರ್ಹರು,
ಮೈಸೂರದಿಂದ ಎಂ ಪಿ ಯಾರಾಗ್ತಾರ, ಇದೇ ಬೆಂಗಳೂರದಿಂದ ಎಂ ಪಿ ಯಾರಾಗ್ತಾರ, ಕೋಲಾರದಿಂದ ಎಂ ಪಿ ಯಾರಾಗ್ತಾರ, ಇನ್ನೂ ಅನೇಕ ಕ್ಷೇತ್ರಗಳನ್ನು ಸಂಚಾರ ಮಾಡೋದೈತಿ. ಆ ಕಡೆಯಿಂದ ಬೀದರ್ ಮತ್ತು ಗುಲ್ಬರ್ಗ, ಬಿಜಾಪುರ ಮತ್ತು ಬಾಗಲಕೋಟೆ ಹೇಳೀನಿ. ಯಾವ ಪ್ರಕಾರ ಕಾಕ ಖಡಕ್ ಸಮೀಕ್ಷೆ ಮಾಡ್ತಾನ ಅದೇ ಪ್ರಕಾರ ಫಲಿತಾಂಶ ಆಕೈತಿ. ಖಡಕ್ ಭವಿಷ್ಯ ಐತಿ. ಜವಾರಿ ಕಾಕ ನಿಶ್ಚಿತವಾಗಿ ಖಡಕ್ ಧೈರ್ಯವಾಗಿ ಮುನ್ನುಗ್ತಾನ. ಯಾರಿಗೆ ಹೆದರುವುದಿಲ್ಲ, ಯಾರಿಗೆ ಬೆದರುವುದಿಲ್ಲ. ಆ ದೇವನಿಗೆ ಮಾತ್ರ ನಾವು ತಲೆ ತಗ್ಗಿಸ್ತೀವಿ ವಿನಾ ಇನ್ನಿತರರ ನನ್ನನ್ನು ಹೀಯಾಳಿಸುವ ಪ್ರವೃತ್ತಿ, ನನ್ನನ್ನು ತುಳ್ಯಾಕೆ ಬೆನ್ನು ಹತ್ತೀರಿ ಅಂದ್ರೆ ನಾ ಬೆಳ್ಯಾಕೆ ಪ್ರಯತ್ನ ಮಾಡ್ತೀನಿ. ಇದೇ ನನ್ನ ಶಪಥ. ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಏನು ಅನಿಸಿಕೆ ಅದಾವಾಗ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ನಂಬರ್ 1 ಚಾನಲ್ ಮತ್ತು ಖಡಕ ಸುದ್ದಿಯೊಂಗ ಲೋಕಾರ್ಪಣೆಗೊಳ್ತೀನಿ. ಅತ್ಯಾಧುನಿಕ ತಂತ್ರಜ್ಞಾನದನಿಗೆ ಕೆಲವೇ ದಿನಗಳಲ್ಲಿ 100 ಜನರ ಸಮನ್ವಯ ಸಮಿತಿ ಮಾಡಿಕೊಂಡು ಅನೇಕ ಹೆಸರಾಂತ ಆ್ಯಂಕರ್ಗಳು ಇನ್ನು ಬಯಲಿಗೆ ಬರ್ತಾ ಇದ್ದಾರೆ. ನಮ್ಮದು ಒಕ್ಕೂಟ ತಯಾರಾಕೈತಿ.